ಮಡಿಕೇರಿಯಲ್ಲಿ ಹೋರಿ ಕಾಳಗದಿಂದ ಜನತೆ ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಈ ಹೋರಿಗಳು ಕಾಳಗವನ್ನ ಶುರು ಮಾಡ್ಕೊಂಡು ಬಿಡುತ್ತೆ. ಕಣ್ಮುಚ್ಚಿ ಕುಳಿತಿದೆ ನಗರಸಭೆ. ಅದರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸವಾರರು ಜೀವಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ನ ಮೆಟ್ಟಿಲು ಹತ್ತಿ ಹೋರಿಗಳು ಇಲ್ಲಿ ರಂಪಾಟ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಕೂಡ ಈಗ ಅವರ ಆಕ್ರೋಶಕ್ಕೆ ಕಾರಣ. ಅಲ್ಲಿ ನೋಡಿ, ಎಲ್ಲೆಂದರಲ್ಲಿ ಹೋರಿಗಳು ಈ ರೀತಿ ಕಾಳಗ ಶುರು ಮಾಡ್ಕೊಂಡು ಬಿಡುತ್ತೆ. ಅಲ್ಲಿ ಗಾಡಿ ಓಡಿಸೋರು ಅಥವಾ ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರ ಮೇಲೆ ಏನಾದರೂ ದಾಳಿ ಮಾಡಿಬಿಡುತ್ತಾ, ನಮ್ಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಈಗ ಕಾಡ್ತಾ ಇರೋದು. ಇದು ಪ್ರತಿನಿತ್ಯದ ದಿನಚರಿ ಇದೇ ರೀತಿ ಆಗ್ತಾ ಇರುತ್ತಲ್ಲಿ. ಹಾಗಾಗಿ ನಗರಸಭೆ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ. ಮಡಿಕೇರಿಯಲ್ಲಿ ಹೋರಿ ಕಾಳಗದಿಂದ ಜನತೆ ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಈ ಹೋರಿಗಳು ಕಾಳಗವನ್ನ ಶುರು ಮಾಡ್ಕೊಂಡು ಬಿಡುತ್ತೆ. ಕಣ್ಮುಚ್ಚಿ ಕುಳಿತಿದೆ ನಗರಸಭೆ. ಅದರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸವಾರರು ಜೀವಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ನ ಮೆಟ್ಟಿಲು ಹತ್ತಿ ಹೋರಿಗಳು ಇಲ್ಲಿ ರಂಪಾಟ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಕೂಡ ಈಗ ಅವರ ಆಕ್ರೋಶಕ್ಕೆ ಕಾರಣ. ಅಲ್ಲಿ ನೋಡಿ, ಎಲ್ಲೆಂದರಲ್ಲಿ ಹೋರಿಗಳು ಈ ರೀತಿ ಕಾಳಗ ಶುರು ಮಾಡ್ಕೊಂಡು ಬಿಡುತ್ತೆ. ಅಲ್ಲಿ ಗಾಡಿ ಓಡಿಸೋರು ಅಥವಾ ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರ ಮೇಲೆ ಏನಾದರೂ ದಾಳಿ ಮಾಡಿಬಿಡುತ್ತಾ, ನಮ್ಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಈಗ ಕಾಡ್ತಾ ಇರೋದು. ಇದು ಪ್ರತಿನಿತ್ಯದ ದಿನಚರಿ ಇದೇ ರೀತಿ ಆಗ್ತಾ ಇರುತ್ತಲ್ಲಿ. ಹಾಗಾಗಿ ನಗರಸಭೆ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ. ಮಡಿಕೇರಿಯಲ್ಲಿ ಹೋರಿ ಕಾಳಗದಿಂದ ಜನತೆ ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಈ ಹೋರಿಗಳು ಕಾಳಗವನ್ನ ಶುರು ಮಾಡ್ಕೊಂಡು ಬಿಡುತ್ತೆ. ಕಣ್ಮುಚ್ಚಿ ಕುಳಿತಿದೆ ನಗರಸಭೆ. ಅದರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸವಾರರು ಜೀವಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ನ ಮೆಟ್ಟಿಲು ಹತ್ತಿ ಹೋರಿಗಳು ಇಲ್ಲಿ ರಂಪಾಟ ಮಾಡಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಕೂಡ ಈಗ ಅವರ ಆಕ್ರೋಶಕ್ಕೆ ಕಾರಣ. ಅಲ್ಲಿ ನೋಡಿ, ಎಲ್ಲೆಂದರಲ್ಲಿ ಹೋರಿಗಳು ಈ ರೀತಿ ಕಾಳಗ ಶುರು ಮಾಡ್ಕೊಂಡು ಬಿಡುತ್ತೆ. ಅಲ್ಲಿ ಗಾಡಿ ಓಡಿಸೋರು ಅಥವಾ ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರ ಮೇಲೆ ಏನಾದರೂ ದಾಳಿ ಮಾಡಿಬಿಡುತ್ತಾ, ನಮ್ಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಈಗ ಕಾಡ್ತಾ ಇರೋದು. ಇದು ಪ್ರತಿನಿತ್ಯದ ದಿನಚರಿ ಇದೇ ರೀತಿ ಆಗ್ತಾ ಇರುತ್ತಲ್ಲಿ. ಹಾಗಾಗಿ ನಗರಸಭೆ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ.
ಮಡಿಕೇರಿಯಲ್ಲಿ ಹೋರಿ ಕಾಳಗದಿಂದ ಜನತೆ ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಈ ಹೋರಿಗಳು ಕಾಳಗವನ್ನ ಶುರು ಮಾಡ್ಕೊಂಡು ಬಿಡುತ್ತೆ. ಕಣ್ಮುಚ್ಚಿ ಕುಳಿತಿದೆ ನಗರಸಭೆ. ಅದರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸವಾರರು ಜೀವಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ನ ಮೆಟ್ಟಿಲು ಹತ್ತಿ ಹೋರಿಗಳು ಇಲ್ಲಿ ರಂಪಾಟ ಮಾಡಿದೆ. ಜನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಕೂಡ ಈಗ ಅವರ ಆಕ್ರೋಶಕ್ಕೆ ಕಾರಣ. ಅಲ್ಲಿ ನೋಡಿ, ಎಲ್ಲೆಂದರಲ್ಲಿ ಹೋರಿಗಳು ಈ ರೀತಿ ಕಾಳಗ ಶುರು ಮಾಡ್ಕೊಂಡು ಬಿಡುತ್ತೆ. ಅಲ್ಲಿ ಗಾಡಿ ಓಡಿಸೋರು ಅಥವಾ ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರ ಮೇಲೆ ಏನಾದರೂ ದಾಳಿ ಮಾಡಿಬಿಡುತ್ತಾ, ನಮಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಈಗ ಕಾಡ್ತಾ ಇರೋದು. ಇದು ಪ್ರತಿನಿತ್ಯದ ದಿನಚರಿ ಇದೇ ರೀತಿ ಆಗ್ತಾ ಇರುತ್ತಲ್ಲಿ. ಹಾಗಾಗಿ ನಗರಸಭೆ ವಿರುದ್ಧ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ. ಮಡಿಕೇರಿಯಲ್ಲಿ ಹೋರಿ ಕಾಳಗದಿಂದ ಜನತೆ ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಈ ಹೋರಿಗಳು ಕಾಳಗವನ್ನ ಶುರು ಮಾಡ್ಕೊಂಡು ಬಿಡುತ್ತೆ. ಕಣ್ಮುಚ್ಚಿ ಕುಳಿತಿದೆ ನಗರಸಭೆ. ಅದರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸವಾರರು ಜೀವಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ನ ಮೆಟ್ಟಿಲು ಹತ್ತಿ ಹೋರಿಗಳು ಇಲ್ಲಿ ರಂಪಾಟ ಮಾಡಿದೆ. ಜನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಆದ್ರೆ ಅದಾಗ್ತಾ ಇಲ್ಲ ಅನ್ನೋದು ಕೂಡ ಈಗ ಅವರ ಆಕ್ರೋಶಕ್ಕೆ ಕಾರಣ. ಅಲ್ಲಿ ನೋಡಿ, ಎಲ್ಲೆಂದರಲ್ಲಿ ಹೋರಿಗಳು ಈ ರೀತಿ ಕಾಳಗ ಶುರು ಮಾಡ್ಕೊಂಡು ಬಿಡುತ್ತೆ. ಅಲ್ಲಿ ಗಾಡಿ ಓಡಿಸೋರು ಅಥವಾ ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗೋರ ಮೇಲೆ ಏನಾದರೂ ದಾಳಿ ಮಾಡಿಬಿಡುತ್ತಾ, ನಮಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಈಗ ಕಾಡ್ತಾ ಇರೋದು. ಇದು ಪ್ರತಿನಿತ್ಯದ ದಿನಚರಿ ಇದೇ ರೀತಿ ಆಗ್ತಾ ಇರುತ್ತಲ್ಲಿ. ಹಾಗಾಗಿ ನಗರಸಭೆ ವಿರುದ್ಧ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ.